ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಈಗ ಗುರುಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಕೇತು. ವೃಶ್ಚಿಕ ರಾಶಿಯಲ್ಲಿ ಈಗ ಶುಕ್ರನಿದ್ದಾನೆ. ಶುಕ್ರನ ಪರಿವರ್ತನೆ ತಡವಾಗಿ ವಿಳಂಬವಾಗಿ ಧನುಸ್ಸು ರಾಶಿಗೆ ಬರ್ತಾನೆ, ಗಡಿಯಲ್ಲಿದ್ದಾನೆ, ಅಂಚಿನಲ್ಲಿದ್ದಾನೆ. ಇನ್ನು ಅಲ್ಲಿ ಇರ್ತಕ್ಕಂಥದ್ದು ಧನುಸ್ಸು ರಾಶಿಯಲ್ಲಿ ಬುಧ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ವಿ. ಇನ್ನು ಮಕರ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಕುಂಭ ರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು ಜೊತೆಗೆ ಮಾಂದ್ಯ ಉದಿಯಾಗಿದೆ ಈ ದಿವಸ ಅಲ್ಲೇ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಒಳ್ಳೆಯ ಉತ್ಕೃಷ್ಟವಾದ ದಿವಸ ಈ ದಿವಸ. ಸುಖ ಸಮೃದ್ಧಿ ಇರ್ತದೆ. ಮನಸ್ಸಿಗೆ ಸಮಾಧಾನ ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಬಲ ಇದೆ. ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ಅಧಿಕಾರದ ಬಲ ಚೆನ್ನಾಗಿರ್ತದೆ. ಶುಕ್ರನ ಪರಿವರ್ತನೆ, ಧನಾಧಿಪತಿ ಭಾಗ್ಯಕ್ಕೆ ಹೋಗ್ತಾ ಇದ್ದಾನೆ ಅಷ್ಟಮದಿಂದ, ಬಹಳ ಒಳ್ಳೆಯದು. ದೈವ ಸಹಾಯ ಉಂಟಾಗುತ್ತೆ. ಸಂಗಾತಿಯಿಂದ ಸಹಕಾರಗಳು ಸಿಗ್ತಾ ಹೋಗುತ್ತೆ. ಹಣಕಾಸಿನ ಸಮೃದ್ಧತೆ ಕಾಣ್ತೀರಾ, ಚೆನ್ನಾಗಿದೆ, ಆತಂಕ ಬೇಡ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ನಾಗ ಕವಚವನ್ನು ಹೇಳ್ಕೊಳ್ಳಿ, ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟಮದಲ್ಲಿ ಶುಕ್ರನಿಗೆ ಅಂಥ ತೊಡಕನ್ನು ಏನೂ ಹೇಳಿಲ್ಲ, ಆದರೆ ಹುಷಾರಾಗಿರಬೇಕು. ಅದು ಶತ್ರು ಕ್ಷೇತ್ರ ಅಲ್ವಾ. ಈ ಕಾರಣದಿಂದಾಗಿ ಶತ್ರುಗಳ ಭಯ, ನಷ್ಟವಾಗ್ತಕ್ಕಂಥದ್ದು, ಅವರಿಗಾಗಿ ಹಣ ಕಳ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಇರ್ತದೆ. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆ ತಗೊಳ್ಬೇಕು. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಆಪ್ತರಿಗಾಗಿ ಹಣ ವಿನಿಯೋಗ ಮಾಡ್ತಕ್ಕಂಥದ್ದು, ಆ ಥರದ್ದು ಒಂದು ಔತಣಕೂಟ ಅಂತೀವಲ್ಲ, ಆ ರೀತಿಯಲ್ಲಿ ನೀವು ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಲಾಭವೂ ಇದೆ, ಆತಂಕ ಬೇಡ. ಈ ದಿವಸ ಶುಕ್ರನ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಅವರೇ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಹುಷಾರಾಗಿರಿ. ಯಾರು ಏನು ತೊಂದರೆ ಮಾಡ್ತಾರೋ ಗೊತ್ತಿಲ್ಲ, ಅದು ಗೊತ್ತಾಗದ ರೀತಿಯಲ್ಲಿ, ಅದು ಹೇಗೆ ಮಾಯೆ ಅಂತೀವಲ್ಲ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಇನ್ನು ಲಾಭ ಇಲ್ಲ ಅಂತಲ್ಲ, ಧನಾಧಿಪತಿ ಲಾಭದಲ್ಲಿದ್ದಾಗ, ಗುರು ಜೊತೆಗಿದ್ದಾಗ ಖಂಡಿತ ಲಾಭ ಇದೆ, ಪ್ರಶಂಸೆ ಇತ್ಯಾದಿಗಳು ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ, ಎಚ್ಚರಿಕೆಯಿಂದ ಕೆಲಸ ಮಾಡಿ. ನಿಮಗೆ ಬರಬೇಕಾದ ನಿಮ್ಮ ಪಾಲಿನ ಲಾಭ, ಕೀರ್ತಿ, ಪ್ರತಿಷ್ಠೆಗಳು ಸಂದಾಯ ಆಗೇ ಆಗುತ್ತೆ. ಇನ್ನು ಸಪ್ತಮಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ, ವ್ಯಯಾಧಿಪತಿ. ಹೀಗಾಗಿ ದಾಂಪತ್ಯ, ಸಂಗಾತಿಯ ಸಲುವಾಗಿ ಒಂದಷ್ಟು ಹಣ ಖರ್ಚಾಗುವ ಸಾಧ್ಯತೆ, ಹಣ ಖರ್ಚು ಮಾಡಿಲ್ಲ ಅಂದರೆ ಬೈಗುಳ ಸಾಧ್ಯತೆ, ಇದೆಲ್ಲ ಇದೆ. ಸಮಾಧಾನವಾಗಿರಿ. ಈ ದಿವಸ ನೀವು ವಿಷ್ಣು ಪ್ರಾರ್ಥನೆ, ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಗುರುವಿನ ಜೊತೆಗಿದ್ದಾನೆ. ಹೀಗಾಗಿ ಬಲವಾದ ಗ್ರಹದ ಜೊತೆಗೆ ಶುಭಗ್ರಹ ಸೇರಿದಾಗ, ಶುಭವಾದ ಗ್ರಹದ ಜೊತೆಗೆ ಶಾಂತ ಗ್ರಹ ಸೇರಿದಾಗ ಮನಸ್ಸು ನಿರಾಳವಾಗುತ್ತೆ. ಹೀಗಾಗಿ ಕೆಲಸದಲ್ಲಿ ನಿರಾಳತೆ, ಸಮಾಧಾನ, ಶಾಂತಿ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀ ಪುರುಷರು ಇರುವರಲ್ಲೂ ಮನಸ್ಸಿಗೆ ಸಮಾಧಾನ ಕಾಣಬಹುದು. ಕೆಲಸವೇ ನಿಮಗೆ ಈ ದಿವಸ ಕಾಯಕವೇ ಕೈಲಾಸ ಅನ್ನೋ ಹಾಗೆ ಕೆಲಸದಲ್ಲೇ ಸಮಾಧಾನ ಕಾಣುತ್ತೆ ಈ ದಿವಸ. ಸ್ವಲ್ಪ ಬೇಡದ ಚಟುವಟಿಕೆಗಳು ಕೂಡ ನಿಮಗೆ ಆಕರ್ಷಿಸುತ್ತೆ, ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅಷ್ಟೇನು ತಲೆ ಕೆಡಿಸ್ಕೊಳ್ಳೋಷ್ಟಲ್ಲ, ಹುಷಾರಾಗಿರಿ. ಆದರೆ ಲಾಭಾಧಿಪತಿ ಷಷ್ಠಕ್ಕೆ ಬರ್ತಾ ಇದ್ದೀನಿ, ಹೀಗಾಗಿ ಸಾಲದಿಂದ ಇನ್ನೇನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋಗಬೇಡಿ. ಸಾಲದಿಂದ ಸ್ವಲ್ಪ ದೂರ ಇರಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡೋದು ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ದೈವಾನುಕೂಲ, ತೀರ್ಥಕ್ಷೇತ್ರ ದರ್ಶನ ಅಥವಾ ನದಿಗಳು, ಪುಣ್ಯ ನದಿಗಳ ದರ್ಶನ ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ನಮ್ಮಲ್ಲಿ ನದಿಗಳಿಗೆ ಪರಿಕ್ರಮ ಮಾಡ್ತಕ್ಕಂಥದ್ದಿದೆ. ನರ್ಮದಾ ನದಿಯನ್ನೇ ಪರಿಕ್ರಮ ಮಾಡೋದು, ಈ ಥರದ್ದು ಒಂದು ಮನೋಭಾವ ಇದೆ. ಹಾಗೆ ಒಂದು ಒಳ್ಳೆಯ ಕ್ಷೇತ್ರ ದರ್ಶನ ಸಾಧ್ಯತೆ ಇದೆ. ಇನ್ನು ಈ ದಿವಸ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬುದ್ಧಿಬಲ ಚೆನ್ನಾಗಿರ್ತದೆ. ಶುಕ್ರನ ಪರಿವರ್ತನೆ ನಿಮ್ಮ ಪಾಲಿಗೆ ಬೌದ್ಧಿಕ ಲಾಭವನ್ನೇ ತರುತ್ತೆ, ಆತಂಕ ಮಾಡ್ಕೋಬೇಡಿ. ನಿಮ್ಮ ರಾಶಿಗೆ ಶುಕ್ರ ಏನು ಅಂಥ ಸ್ನೇಹಿ ಅಲ್ಲ, ಮಿತ್ರ ಅಲ್ಲ. ಹೀಗಾಗಿ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ಮನಸ್ತಾಪಗಳು ಉಂಟಾಗುತ್ತೆ, ಸ್ವಲ್ಪ ವಿರೋಧಗಳು, ಆಪ್ತರ ಜೊತೆಗೆ ಘರ್ಷಣೆ, ವಾಗ್ವಾದಗಳಾಗುತ್ತೆ.
ತಡ್ಕೊಳ್ಳೋಕ್ಕಾಗಲ್ಲ, ಸಹಿಸೋದು ಕಷ್ಟ, ಇಂಥದ್ದೆಲ್ಲ ಇದೆ. ಶುಕ್ರನ ಪರಿವರ್ತನೆ ಸ್ವಲ್ಪ ಸೌಖ್ಯವನ್ನು ತರುತ್ತೆ, ಸಂಶಯ ಇಲ್ಲ. ಅವನು ಮಿತ್ರರಿಂದ, ಸ್ನೇಹಿತರಿಂದ, ಬಂಧುಗಳಿಂದ ಮುಖ್ಯವಾಗಿ ಸಹಾಯ ಉಂಟು ಮಾಡಿಕೊಡ್ತಾನೆ. ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ತಾಯಿಯ ಬಂಧುಗಳ ಜೊತೆಗೆ ಸಮಾಧಾನ ಇರ್ತದೆ. ಹೆಚ್ಚಿನ ಆತಂಕ ಬೇಡ. ದಾಂಪತ್ಯವೇ ಸ್ವಲ್ಪ ಮಟ್ಟಿಗೆ ರಾಡಿಯಾಗುವ ಸಾಧ್ಯತೆ ಇರ್ತದೆ. ಈ ಕಾರಣಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.